ಜೇವರ್ಗಿ ಪಟ್ಟಣದಲ್ಲಿ ಫಕೀರಪ್ಪ ಗುರುಬಸಪ್ಪ ಹಳ್ಕಟ್ಟಿಯವರ ಜಯಂತಿ ಅಂಗವಾಗಿ ನಡೆದ ಮೆರವಣಿಗೆಗೆ ಆಗ್ರೋ ಇನ್ಫುಟ್ಸ್ ಅಧ್ಯಕ್ಷ ದಯಾನಂದ್ ದೇವರಮನಿ ಚಾಲನೆ ನೀಡಿದರು. ಮಿನಿ ವಿಧಾನಸೌಧದಿಂದ ಆರಂಭವಾದ ಮೆರವಣಿಗೆ ವಿವಿಧ ಕಲಾ ತಂಡಗಳ ಪ್ರದರ್ಶನ, ಕನ್ನಡ ಗೀತೆಗಳು ಹಾಗೂ ವಚನ ಸಾಹಿತ್ಯದ ಘೋಷಣೆಗಳ ನಡುವೆ ಸಜ್ಜನ್ ಕಲ್ಯಾಣ ಮಂಟಪ ತಲುಪಿತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಉದ್ಘಾಟಿಸಿ ವಚನ ಸಾಹಿತ್ಯದ ಬುತ್ತಿ ಕೊಟ್ಟ ಮಹಾನ್ ವ್ಯಕ್ತಿ ಫಕೀರಪ್ಪ ಗುರುಬಸಪ್ಪ ಹಳ್ಕಟ್ಟಿ ಅವರ ಸೇವೆಯನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಳ್ಕಟ್ಟಿಯವರ ಜೀವನ ಸಾಧನೆ ಹಾಗೂ ವಚನ ಸಾಹಿತ್ಯ ಸಂರಕ್ಷಣೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಗಣ್ಯರು ಸ್ಮರಿಸಿದರು. ಇದೇ ವೇಳೆ ಗ್ರಂಥ ಬಿಡುಗಡೆ ನಡೆಯಿತು. ಕನ್ನಡ ಪರ, ಸಾಮಾಜಿಕ, ರೈತ ಪರ ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜೇವರ್ಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಸಾಹಿತಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಫಕೀರಪ್ಪ ಗುರುಬಸಪ್ಪ ಹಳ್ಕಟ್ಟಿಯವರ ಆದರ್ಶಗಳನ್ನು ಸ್ಮರಿಸಿದರು. ಸಂಬಂಧದ ಕೇಡನ್ನುಡೆಯ ಸತ್ಯದ ಬಲದಿಂದ ಅಸತ್ಯದ ಕೇಡನ್ನುಡೆಯ ಶರಣರ ಅನುಭಾವದಿಂದ ಎನ್ನ ಮನದ ಕೇಡನ್ನುಡೆಯ ಎನ್ನುವಂತೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಲೇಖಕರ ಮತ್ತು ಈ ಭಾಗದ ಕೀರ್ತಿಯನ್ನ ಅವರು ಹೆಮ್ಮೆ ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಇವತ್ತು ಶಿವಂದು ಅನ್ನುವಂತ ಒಂದು ಮ್ಯಾಗ್ಝಿನ್ ಅನ್ನ ಈಗಲ್ಲ 1926ರಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ನಮಗೆ. ಆ ಕಾಲದಲ್ಲಿ ಅದ್ರ ಬಗ್ಗೆ ಅಂದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ, ವಚನದ ಬಗ್ಗೆ ಇವತ್ತು ಜನಸಾಮಾನ್ಯರಿಗೆ ಮುಗಿಸುವಂತ ಒಂದು ವಾಕ್ಯ ಆ ಮಹಾನ್ ವ್ಯಕ್ತಿ ಇತ್ತು ಅಂತಂದು ಹೇಳಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಅನೇಕ ಕಾರ್ಯದಲ್ಲಿ ಬರೀ ಅಷ್ಟೇ ಅಲ್ಲ, ಅನೇಕ ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿ ಇವತ್ತು BLD ಒಂದು ಅತ್ಯಂತ ನಮ್ಮಲ್ಲಿ ಹೇಗೆ HK ಸೊಸೈಟಿ ಇದೆ, ಇವತ್ತು ಬಿಜಾಪುರ ಭಾಗದಲ್ಲಿ BLD ಅತ್ಯಂತ ದೊಡ್ಡ ಸಂಸ್ಥೆ. ಇವತ್ತು ಅಲ್ಲಿ ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಡೆಂಟಲ್ ಆಗಲಿ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕುವಂತ ಒಂದು ಶ್ರೇಯಸ್ ಮತ್ತೆ ಯಾರು ಅಲ್ಲ ಹಳ್ಕಟ್ಟಿ ಅವ್ರದ್ದು ಅಂತ ನಾನು ಹೇಳಬೇಕಾಗುತ್ತೆ. ಈ ಮಹಾನ್ ವ್ಯಕ್ತಿಯವರ ಹೆಸರಿನಲ್ಲಿ ಇಂಜಿನಿಯರಿಂಗ್